ಎಲ್ಲರಿಗೂ ನಮಸ್ಕಾರ. ವೆಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನುಗ್ಗೆ ಸೊಪ್ಪಿನ ಪಚಡಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನುಗ್ಗೆ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಬೇಕಾಗುತ್ತೆ. ಮೊದಲಿಗೆ ಒಂದು ಬಾಣಲೆ ತಗೊಳ್ಳಿ. ಅದರಲ್ಲಿ ಒಂದು ಹನಿ ಎಣ್ಣೆ ಹಾಕ್ಕೊಂಡು ಒಂದು ಹಿಡಿಯಷ್ಟು ಶೇಂಗಾ ಹಾಕ್ಕೊಂಡು ಅದು ಕೆಂಪಗಾಗೋವರೆಗೂ ಹುರಿಬೇಕಾಗುತ್ತೆ. ಕೆಂಪಗಾಗಿ ಹುರಿದ್ಮೇಲೆ ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಹುರಿರಿ. ಆನಂತರ ಅದಕ್ಕೆ 2 ಸ್ಪೂನ್ ಧನಿಯಾ ಮತ್ತು ಜೀರಿಗೆ ಹಾಕ್ಕೊಂಡು 1-2 ಸೆಕೆಂಡ್ಗಳ ಕಾಲ ಹುರಿದು ಆದಮೇಲೆ ಅದನ್ನು ಬೇರೆ ಪ್ಲೇಟಿಗೆ ತೆಕ್ಕೊಂಡಿಟ್ಕೊಳ್ಳಿ. ಇವಾಗ ತೆಕ್ಕೊಂಡ್ಮೇಲೆ ಇನ್ನು ಅದೇ ಬಾಣಲೆಗೆ ಮತ್ತೆ ಒಂದು ಹನಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಮೊದಲಿಗೆ ನುಗ್ಗೆ ಸೊಪ್ಪನ್ನು ಎಲ್ಲ ಚೆನ್ನಾಗಿ ತೊಳೆದು ಅದು ನೀರು ಹೋಗೋವರೆಗೂ ಸೋರು ಹಾಕ್ಕೊಂಡಿರಬೇಕು. ಇವಾಗ ಅದು ನುಗ್ಗೆ ಸೊಪ್ಪನ್ನು ಅದರಲ್ಲಿ ಹಾಕಿ ಅದು ನೀರು ಹೋಗೋವರೆಗೂ ಅದನ್ನು ಒಂದು 5-10 ನಿಮಿಷಗಳ ಕಾಲ ಹುರಿದು ಅದಕ್ಕೆ ಅರಿಶಿನ ಪುಡಿ ಸೇರಿಸಿ ಹುರ್ಕೊಂಡು ಗ್ಯಾಸ್ ಆಫ್ ಮಾಡಿ. ಇವಾಗ ಅದಕ್ಕೆ ಗ್ಯಾಸ್ ಆಫ್ ಮಾಡಿದ್ಮೇಲೆ ಇವಾಗ ಒಂದು ಒರಳು ಕಲ್ಲಲ್ಲಿ ಹುರಿದಿಟ್ಕೊಂಡಿರೋ ಒಣಮೆಣಸಿನ್ಕಾಯಿ, ಧನಿಯಾ, ಜೀರಿಗೆ ಮತ್ತು ಇದನ್ನು ಹಾಕ್ಕೊಂಡು ಕುಟ್ಕೊಳ್ಳಿ. ಶೇಂಗಾನ, ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿರಿ ಒಂದು ಸ್ವಲ್ಪ. ಇವಾಗ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಉಪ್ಪು ಹಾಕ್ಕೊಂಡು ಕುಟ್ಕೊಳ್ಳಿ. ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣನ್ನು ಅದಕ್ಕೆ ಹುಣಸೆ ಹಣ್ಣು ಮಾತ್ರ ಹಾಕ್ಕೊಂಡು ಕುಟ್ಕೊಳ್ಳಿ. ಇವಾಗ ಅದಕ್ಕೆ ಫ್ರೈ ಮಾಡಿರೋ ನುಗ್ಗೆ ಸೊಪ್ಪನ್ನು ಅದನ್ನು ಸೇರಿಸ್ಕೊಂಡು ಒಂದು ಚೆನ್ನಾಗಿ ಕುಟ್ಕೊಂಡ ನಂತರ ಅದನ್ನು ತೆಕ್ಕೊಳ್ಳಿ ಬೇರೆ ಪ್ಲೇಟಿಗೆ. ತೆಕ್ಕೊಂಡ್ಮೇಲೆ ಇವಾಗ ತಿರ್ಗಾ ಬಾಣಲೆಗೆ ಒಗ್ಗರಣೆಗೆ ಎಣ್ಣೆ ಕಾಯಕ್ಕಿಟ್ಬಿಟ್ಟು ಒಂದು ಹನಿ ಎಣ್ಣೆ ಹಾಕಿ ಕಾಯಕ್ಕಿಟ್ಬಿಟ್ಟು ಅದನ್ನು ಕಾದ್ಮೇಲೆ ಅದಕ್ಕೆ ಒಗ್ಗರಣೆ ಕಾಳು ಹಾಕಿ, ಇಂಗು ಹಾಕಿ, ಜಜ್ಜಿದ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಕಡಲೆಬೇಳೆ ಹಾಕಿ ಹುರಿದಾದ್ಮೇಲೆ ಅದಕ್ಕೆ ಕುಟ್ಟಿಟ್ಕೊಂಡಿರೋ ನುಗ್ಗೆ ಸೊಪ್ಪಿನ ಮಿಶ್ರಣನ ಅದನ್ನು ಹಾಕಿ 1-2 ಸೆಕೆಂಡ್ಗಳ ಕಾಲ ಹುರಿಬೇಕಾಗುತ್ತೆ. ಆನಂತರ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿರೋ 2 ಈರುಳ್ಳಿನ ಅದಕ್ಕೆ ಹಾಕಿ 1-2 ಸೆಕೆಂಡ್ ಹುರಿದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ. ಅದು ತುಂಬ ಜಾಸ್ತಿ ಹೊತ್ತು ಹುರಿಯೋಕ್ಕೆ ಹೋಗಬೇಡಿ ಈರುಳ್ಳಿ ಹಾಕಿದ್ಮೇಲೆ. ಇವಾಗ ಅದು ಈರುಳ್ಳಿ ಹಾಕಿದ್ರಿಂದ ಅದರ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇದು ರೊಟ್ಟಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಇವಾಗ ಇದನ್ನು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.